ನಾಗಮಂಗಲದಲ್ಲಿ ಶಾಂತಿ ಭಂಗ ಆಗಿದೆ. 150 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಈ ಗಲಾಟೆಯಲ್ಲೂ ರಾಜಕೀಯ ಪಕ್ಷಗಳು ತಮ್ಮ ಬೇಳಿಯನ್ನ ಬೀಸಿಕೊಳ್ತಾ ಇದ್ದು ರಾಜಕೀಯ ಮಾಡ್ತಾ ಇವೆ. ಹೊತ್ತಿ ಉರಿತಾ ಇರೋ ನೆಲಮಂಗಲ ಗಲಾಟೆಗೆ ರಾಜಕಾರಣಿಗಳು ತುಪ್ಪ ಸುರಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಗಣೇಶ ಮೂರ್ತಿ ಮೆರವಣಿಗೆ, ಕಲ್ಲು ತೂರುತ್ತಿರೋ ಕಿಡಿಗೇಡಿಗಳು, ಪೊಲೀಸರೊಂದಿಗೆ ವಾಗ್ವಾದ, ಬೆಂಕಿ ಹಚ್ಚಿದ ಪುಂಡರ ಹುಚ್ಚಾಟ, ಯುವಕರ ಕೈಯಲ್ಲಿ ಲಾಂಗ್, ಉದ್ರಿಕ್ತರ ಮೇಲೆ ಲಾಠಿ ಚಾರ್ಜ್. ಇದೇ ದೃಶ್ಯಗಳೇ ಸಾಕು ನಿನ್ನೆ ನಡೆದ ನೆಲಮಂಗಲದ ಘರ್ಷಣೆ ಬಗ್ಗೆ ಸಾಕ್ಷಿ ಹೇಳೋಕೆ. ಅಂಗಡಿಗಳು ಧ್ವಂಸವಾಗಿವೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಇಡೀ ನೆಲಮಂಗಲ ಇವತ್ತು ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಆದ್ರೆ ಅದೇ ಬೆಂಕಿಯಲ್ಲಿ ಈಗ ರಾಜಕೀಯ ಪಕ್ಷಗಳು ಚಳಿ ಕಾಯಿಸಿಕೊಳ್ಳೋ ಕೆಲಸ ಮಾಡ್ತಿವೆ. ಘಟನಾ ಸ್ಥಳಕ್ಕೆ ಬಿಜೆಪಿ ನಾಯಕರ ಭೇಟಿ ಪರಿಶೀಲನೆ. ಗಲಾಟೆಗೆ ಸರ್ಕಾರವೇ ಹೊಣೆ ಎಂದು ಕಮಲ ಪಡೆ ಕಿಡಿ. ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಾಟೆ ಇಡೀ ನಾಗಮಂಗಲವನ್ನೇ ಹೊತ್ತಿ ಉರಿಯುವಂತೆ ಮಾಡಿದ್ದು ಘಟನಾ ಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ಸುನಿಲ್ ಕುಮಾರ್ ಗಲಾಟೆ ನಡೆದ ಜಾಗಕ್ಕೆ ತೆರಳಿ ಪರಿಶೀಲಿಸಿದ್ರು. ಅಷ್ಟೇ ಅಲ್ಲ, ನಾಗಮಂಗಲ ಗಲಾಟೆಗೆ ಸರ್ಕಾರವೇ ಹೊಣೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ ದಿನ ಇಷ್ಟೆಲ್ಲ ಘಟನೆ ನಡಿಬೇಕಾದ್ರೆ ಪೊಲೀಸರು ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕುಮ್ಮಕ್ನಿಂದನೇ ಹಿಂಗೆ ಆಗೋಕ್ಕೆ ಸಾಧ್ಯ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈ ರೀತಿ ದೇಶದ್ರೋಹಿ ಚಟುವಟಿಕೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ನಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಯಾರು ದೇಶದ್ರೋಹಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಯಾರಿವತ್ತು ಹಿಂದೂಗಳ ಮೇಲೆ ಮಾರಣಾಂತಕ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ನೀವು ಕ್ರಮನ ಕೈಗೊಳ್ಳಿ. ಅದನ್ನು ಮಾಡೋದು ಬಿಟ್ಟು ನಮ್ಮ ಅಮಾಯಕ ಹಿಂದೂಗಳ ಮೇಲೆ ಕ್ರಮವನ್ನು ಕೈಗೊಳ್ತಿರ್ತಕ್ಕಂಥ ಸರಿಯಲ್ಲ. ಕುಮ್ಮಕ್ಕು, ಕಾಂಗ್ರೆಸ್ಸಿಂದ ಕುಂಭಕ್ಕಿಂದನೇ ಈ ಘಟನೆ ನಡೆದಿದೆ. ಕಳೆದ ಬಾರಿನೂ ನಡೆದಿದೆ, ಈ ಬಾರಿ ದೊಡ್ಡದಾಗಿ ನಡೆದಿದೆ, ಮುಂದೆ ಇನ್ನು ಇದು ದೊಡ್ಡದಾಗಿ ಮಾಡ್ತಾರೆ. ಇದನ್ನ ಹಿಂದೂ ಟಾರ್ಗೆಟ್, ಹಿಂದೂನ ಭಯ ಬೀಳಿಸೋದು. ನಮ್ಮದೇ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮನ್ನು ಯಾರು ಏನು ಮಾಡಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಹೊರಟೋಗ್ಬಿಟ್ಟಿದೆ. ಮೆರವಣಿಗೆ ಯಾರು ಮಾಡಿದ್ರು ಅವ್ರನ್ನ ಯಾಕೆ ಬಂಧಿಸ್ತೀರಿ ನೀವು? ಕಲ್ಲು ಹೊಡೆದವರು, ಬಾಂಬ್ ಹಾಕಿದವ್ರು ಬಿಟ್ಬಿಟ್ಟು ಮೆರವಣಿಗೆ ಮಾಡಿದವ್ರನ್ನ ಯಾಕೆ ಬಂಧಿಸ್ತೀರಿ? ಇದು ನ್ಯಾಯನಾ? ಇದು ಈ ನ್ಯಾಯ ಕೇಳಕ್ ಬಂದಿರೋದು, ರಾಜಕೀಯ ಮಾಡಕ್ಕೆಲ್ಲ ಬಂದಿರೋದು. ನಮ್ಮ ಪೊಲೀಸರು ತಕ್ಷಣವೇ ನಿಯಂತ್ರಣಕ್ಕೆ ತಂದಿದ್ದಾರೆ. ರಾಜಕೀಯ ಪ್ರಚೋದನೆ ಮೇಲ್ನೋಟಕ್ಕೆ ಕಾಣ್ತಿಲ್ಲ ಎಂದ ಪರಂ. ಇನ್ನು ಘಟನೆಗೆ ರಾಜಕೀಯ ಬಣ್ಣ ಬಳಿಯೋಕೆ ಶುರುವಾಗ್ತಿದ್ದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜಕೀಯ ಪ್ರಚೋದನೆ ಮೇಲ್ನೋಟಕ್ಕೆ ಕಾಣ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ನಮ್ಮ ಪೊಲೀಸರು ತಕ್ಷಣವೇ ನಿಯಂತ್ರಣಕ್ಕೆ ತಂದಿದ್ದಾರೆ ಎಂದರು. ಮೋಟರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ. ಅಲ್ಲಿ ಈಗ SP, IG ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ. KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನು ಗಣನೆಗೆ ತಗೊಂಡೇನೆ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ರಾಜಕೀಯ ಪ್ರಚೋದನೆ ಏನಾದರೂ ಇದೆಯಾ? ಆ ರೀತಿ ಕಾಣ್ತಾ ಇಲ್ಲ. ಸರ್ಕಾರ ಸಂವಿಧಾನದ ಪ್ರಕಾರ ನಡೀತಿದೆಯೋ ಶರಿಯಾ ಪ್ರಕಾರನ? ಹಿಂದೂ ವಿರೋಧಿ ಶಕ್ತಿಗಳಿಗೆ ಹೊಸ ಶಕ್ತಿ ಬಂದಿದೆ ಎಂದು ಸಂಸದ ಕಿಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ವಿರೋಧಿ ಶಕ್ತಿಗಳಿಗೆ ಹೊಸ ಶಕ್ತಿ ಬಂದಿದೆ. ಸರ್ಕಾರ ಸಂವಿಧಾನದ ಪ್ರಕಾರ ನಡೀತಾ ಇದೆಯೋ ಶರಿಯಾ ಪ್ರಕಾರ ನಡೀತಾ ಇದೆಯೋ ಅಂತ ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಇನ್ನು ಸಂಸದೆ ಶೋಭಾ ಕರಂದ್ಲಾಜೆ ಒಂದು ಹೆಜ್ಜೆ ಮುಂದೆ ಹೋಗಿ ಇದರ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ಕುಮ್ಮಕ್ಕು ಇದೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿ ಹಿಂದೂ ವಿರೋಧಿ ಶಕ್ತಿಗಳು ಹೊಸ ಒಂದು ಶಕ್ತಿ ಬಂದು ಅವರು ಇವತ್ತು ಎದ್ದು ನಿಂತ್ಕೊಂಡಿದ್ದಾರೆ. ಸರ್ಕಾರ ಸಂವಿಧಾನದ ಪ್ರಕಾರ ನಡೀತಿದೆಯೋ ಅಥವಾ ಶರಿಯಾ ಪ್ರಕಾರ ನಡೀತಿದೆಯೋ ಅಂತ ಡೌಟ್ ಬರೋ ರೀತಿ ಒಬ್ಬರು ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಗೌರವ ಸಿಕ್ಕಿದ್ರೆ ಇಲ್ಲ ನಾವು ಅವ್ರಿಗೆ ಪ್ರಶಸ್ತಿ ಕೊಡೋದಿಲ್ಲ, ಯಾಕೆ ಅಂತಂದರೆ SDP ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ
ಅಲ್ಲೂ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುವಂಥ ಸರ್ಕಾರದ ಪ್ರಯತ್ನ ನಾವು ನೋಡಿದ್ದೀವಿ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳನ್ನು ತುಳಿಯುವಂಥದ್ದು ಆಗ್ತಾ ಇದೆ. ಅಲ್ಲಿರುವಂಥ ಸಚಿವರು ಯಾವ ಅಪರಾಧಿಗಳಿದ್ದಾರೆ ಅವರನ್ನೇ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಯಾರ ಕುಮ್ಮಕ್ಕಿಂದ? ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಾಗಿ ಇವತ್ತು ಇಂಥ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಮೊದಲೇ ನಾಗಮಂಗಲ ಪ್ರಕ್ಷುಬ್ಧವಾಗಿದೆ. ಈ ಮಧ್ಯೆ ರಾಜಕಾರಣಿಗಳು ಹೀಗೆ ಹೇಳಿಕೆ ಕೊಡೋದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಲ್ದೆ ಮತ್ತೇನೂ ಅಲ್ವಾ? ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.